ನಿಮ್ಮ ಅಣ್ಣ ಕೂಡ ಅಷ್ಟೇ ತೃಪ್ತಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಇನ್ಮೇಲೆ ನೀವು ಕೂಡ ನಿಮ್ಮಣ್ಣ ಏನ್ ಮಾಡ್ತಾರೋ ಅದನ್ನೇ ಮಾಡ್ಬೇಕು. ಅಡ್ಗೆ ಇನ್ನೂ ಆಗಿರ್ಲಿಲ್ಲ ರೀ, ಲೇಟ್ ಆಗತ್ತೆ ಅಂತ ಬಿಸಿ ಬಿಸಿಯಾಗಿ ಟಿಫನ್ ತಗೊಂಬಂದೆ. ಏನ್ರಿ ಸರಿಯಾಗಿ ತಿನ್ರಿ. ನಾನ್ ಮುಂಚೆಯಿಂದ ಹೀಗೆ ತಿನ್ನೋದಲ್ವಾ? ಇನ್ಮೇಲೆ ನೀವು ತಿನ್ನೋ ಟೈಪು ಬದಲಾಯಿಸ್ಬೇಕು. ಯಾಕೆ ಮನುಷ್ಯರ ತರ ತಿನ್ಬಾರ್ದ? ದೊಡ್ಡ ಮನುಷ್ಯರ ತರ ತಿನ್ಬೇಕು ಅಂತಿದ್ದೀನಿ. ಅಷ್ಟಕ್ಕೂ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು. ನಿಮ್ ಅಣ್ಣ ಎಷ್ಟು ವರ್ಷಗಳಿಂದ ಈ ಊರ್ಗೆ ದೊಡ್ಡವ್ರಲ್ವಾ? ಪ್ರತಿ ಜಾಗದಲ್ಲೂ ಪ್ರತಿ ಸಲ ಅವ್ರ ದೊಡ್ಡತನ ತೋರಿಸ್ತಾ ಇರ್ತಾರಲ್ವಾ? ಅವ್ರನ್ನ ನೋಡಿದ್ರೆ ಎದ್ದು ನಿಂತ್ಕೋಬೇಕು, ಕೈ ಮುಗಿಬೇಕು ಅಂತ ಅನ್ಸುತ್ತೆ ಎಲ್ಲಾರ್ಗುನು. ಆ ಶ್ರೀರಾಮನ್ ನೋಡಿದ್ರು ನಮ್ಮ ಅಣ್ಣನ್ ನೋಡಿದ್ರು ಹಾಗೆ ಅನ್ಸೋದು. ಈ ಶಿವರಾಜನ್ ನೋಡಿದ್ರು ಹಾಗೆ ಅನಿಸ್ಬೇಕು ಎಲ್ಲಾರ್ಗು. ಇಷ್ಟು ದಿನ ಈ ಆಸ್ತಿ ಎಲ್ಲ ನಿಮ್ಮ ಅಣ್ಣನ ಹೆಸರಲ್ಲಿ ಇತ್ತಲ್ವಾ? ಆ ಆಸ್ತಿ ನೋಡಿ ಎಲ್ರೂ ಅವ್ರಿಗೆ ಗೌರವ ಕೊಡ್ತಿದ್ರು. ಈಗ ಹಾಗಲ್ವಲ್ಲ? ಈಗ ಆಸ್ತಿ ನಿಮ್ ಹೆಸರಿನಲ್ಲಿದ್ಯಲ್ಲ. ಇದ್ರೆ ಏನು? ನಿಮ್ ಅಣ್ಣನ್ ನೋಡಿ ಯಾವ ರೀತಿ ತಿಂತಾರೆ, ಎಷ್ಟು ಪುಷ್ಟಿಯಾಗಿದ್ದಾರೆ. ನೀವು ಕೂಡ ಹಾಗೆ ತಿನ್ಬೇಕು. ನನಗ್ ತಿನ್ನೋದಕ್ಕೆ ಕಲ್ಸಿದ್ದೆ ಅಣ್ಣ ಪಾರ್ವತಿ. ನಾನ್ ಹಾಗೆ ತಿನ್ನೋದು. ನಿನ್ ಮಧ್ಯ ಮಾತಾಡ್ಬೇಡ, ನಂಗೆ ಮೊದ್ಲೇ ಹಸುವಾಗ್ತಿದೆ. ಬಬ್ಬಾ ಏನ್ರಿ ಹಂಗ್ ತಿಂತಿದ್ದೀರಾ? ಚಿಚ್ಚಿ, ಒಂದು ಪದ್ಧತಿ ಇಲ್ಲ, ಏನೂ ಇಲ್ಲ. ಎಲ್ಲ ಕಾಲದಲ್ಲೂ ಹೀಗೆ ಇರ್ತೀರಾ ಏನು? ಈಗ ನೀವು ಕೂಲಿಯವರು ಅಲ್ಲ, ಕೆಲಸದವರು ಅಲ್ಲ. ಈ ಆಸ್ತಿಗೆಲ್ಲ ಯಜಮಾನ. ಪಾರ್ವತಿ, ಈಗ ನಾನ್ ಟಿಫನ್ ಮಾಡ್ಲಾ ಅಥವಾ ನೀನ್ ನನ್ ತಲೆ ತಿಂತೀಯಾ? ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಿಮ್ ಅಣ್ಣ ಮಾಡ್ದ ಹಾಗೆ ಮಾಡಿ. ನಮ್ಮ ಅಣ್ಣನ್ ತರ ಇರ್ಬೇಕು ಅಂತ ಅವ್ರ ತರ ನಂಗೆ ಬಟ್ಟೆ ಹಾಕಕ್ ಹೇಳಿದೆ. 4 ಜನ ನೋಡಿ ನಗೋ ತರ ಆಗೋಯ್ತು. ಹೋಗ್ಲಿ ಬಿಡಿ, ಹೊಸ ಡ್ರೆಸ್ ನೋಡಿ ಹೊಸ ವ್ಯಕ್ತಿ ಊರಿಗೆ ಬಂದಿದ್ದಾರೆ ಅನ್ಕೋತಾರೆ. ನಿನಗ ಅದ್ನೇ ಹೇಳ್ತಾ ಇರೋದು. ಅವ್ರೆಲ್ರಿಂದ ತಪ್ಪಿಸ್ಕೊಂಬರಷ್ಟ್ರಲ್ಲಿ ನನ್ ಜೀವ ಆಕಾಶಕ್ಕೆ ಹೋಗಿತ್ತು. ಸರಿಯಾದ ಸಮಯಕ್ಕೆ ನಮ್ ಭಾವ ಸಿಕ್ಕಿದ್ರು, ಹೇಗೋ ಬದುಕೊಂಡೆ. ಈ ತರದ ಐಡಿಯಾ ಎಲ್ಲ ಕೊಡಕ್ ಹೋಗ್ಬೇಡ ನೀನು. ಎಷ್ಟ್ ಹೇಳಿದ್ರು ಈ ವ್ಯಕ್ತಿ ಬದಲಾಗೋದಿಲ್ಲ ಅನ್ಸುತ್ತೆ. ಇವ್ರಿಗೆ ಹೇಗ್ ಬುದ್ಧಿ ಹೇಳ್ಬೇಕು? ಚಾರುಗ್ ಆಪರೇಷನ್ ಆಗಿ ಕಣ್ ಬಂದ್ರೆ ಒಳ್ಳೇದು. ಅಷ್ಟಕ್ಕೂ ಡಾಕ್ಟರ್ ಯಾವಾಗ ಬರ್ತಾರೋ ಏನೋ. ಆಪರೇಷನ್ ಏನು, ಡಾಕ್ಟರ್ ಏನು? ಅಯ್ಯೋ ರಾಜಿ, ನೀನೇನೋ ದೊಡ್ಡಪ್ಪಂಗ್ ಫೋನ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಅಂತ ಏನೋ ಹೇಳ್ದೆ. ಇವಾಗ ನಮ್ಮ ಪರಿಸ್ಥಿತಿ ಏನೋ ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅನ್ನೋ ತರ ಆಗಿದೆ. ಇವಾಗ ದೊಡ್ಡಪ್ಪಂಗ್ ಏನಂತ ಹೇಳೋದು? ಆ ರಾಕ್ಷಸಿ ಸ್ವಂತ ತಂದೆನೆ ನೀರಲ್ಲಿ ಬೀಳ್ಸಿ ಸಾಯಿಸ್ಬಿಡ್ತಾಳೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳನ್ ಹುಟ್ಸಿರೋ ತಪ್ಪಿಗೆ ಅವ್ರಪ್ಪಂಗೆ ಶಿಕ್ಷೆ ಆಗಿರೋ ಹಾಗಿದೆ. ಅವಳು ಮದ್ವೆಗೋಸ್ಕರ ತಂದೆ ಜೊತೆ ಸೇರಿ ಸಾವಿನ ನಾಟಕ ಮಾಡಿದ್ಲು. ಅದು ಸಾಲ್ದೆ ನನಗ್ ಬಾಂಬ್ ಹಾಕಿ ಸಾಯಿಸೋ ಪ್ರಯತ್ನ ಕೂಡ ಮಾಡಿದ್ಲು. ಅದ್ ಗೊತ್ತಾಗುತ್ತೆ ಏನೋ ಪರಿಸ್ಥಿತಿ ಬಂದಾಗ ಏನ್ ಮಾಡೋದಕ್ಕೂ ರೆಡಿ ಆದ್ಲು. ಇವಾಗ ನಾವ್ ಏನ್ ಮಾಡೋದು ಆದ್ಯಾ? ನಡ್ದಿದ್ದೇನೋ ನಡ್ದೋಗಿದೆ. ಇವಾಗ ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು ಹೇಳು? ಒಳಗಡೆ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೇನೋ. ನಾವು ಹೆತ್ತಿರೋದು ಹೆಣ್ಮಗು ಆದ್ರೂ ಒಬ್ಬ ಗಂಡು ಮಗನಂತೆ ನಿಂತು ಅವ್ರ ಜೊತೆ ಹೋರಾಡಿ ಆದ್ಯನ ಕಾಪಾಡಿದ್ ಮಾತ್ರ ಅಲ್ಲದೆ ಅವಳನ್ನ ಬಂಧಿಸಿದಂತ ವ್ಯಕ್ತಿನ ಎಳ್ಕೊಂಡ್ ಬರ್ತಾ ಇದ್ದಾಳೆ ನೋಡು. ಇಂಥ ಮಗಳ ಅಪ್ಪ ಆಗಿರೋದಕ್ಕೆ ನನಗ್ ಗರ್ವ ಆಗ್ತಿದೆ ಜನಕ್ಕೆ. ಆದ್ಯ ರಾಜಿ ಇಬ್ರು ಒಂದಾಗಿರೋವರೆಗೂ ಅವ್ರಿಬ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ರೀ. ಇವ್ರು ನಮ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರ ಆದ್ಯ. ಇವಾಗ ಹೇಗೆ ನೋಡಿದ್ಯಾ? ನನ್ನ ಮಗಳಾಗ್ ಪಡೆದಿರೋದಕ್ಕೆ ಹೆಮ್ಮೆ ಪಡ್ತಿದ್ದಾರೆ. ಈಗ ನಾನು ಅವ್ರನ್ನ ಕರ್ಕೊಂಡ್ ಬರ್ದೆ ಹೋದ್ರೆ ಅಪ್ಪನ ದೃಷ್ಟಿನಲ್ಲಿ ಹೇಗ್ ಕಾಣಿಸ್ತೀನಿ ಹೇಳು? ನನಗೂ ಅದೇ ಟೆನ್ಷನ್ ಆಗ್ತಿದೆ. ಇವಾಗ ಏನ್ ಮಾಡೋದು? ಏನ್ ಮಾಡೋದು ಏನು? ಆದ್ಯಾ, ಐಡಿಯಾ. ಏನದು? ಇವಾಗ ನಾವ್ ಹೋಗಿ ರೀ, ಅಲ್ಲಿ ನೋಡಿ, ಮಕ್ಳು ಬಂದ್ರು. ಅಪ್ಪ, ದೊಡ್ಡಪ್ಪ, ಅದು
ದೊಡ್ಡವ್ರು ಮಾಡ್ಬೇಕಾದ ಕೆಲ್ಸನ ದೊಡ್ಡವರೇ ಮಾಡ್ಬೇಕು. ನೀವ್ಯಾರು ನಿರ್ಧಾರ ಮಾಡೋದಕ್ಕೆ ಅವ್ರನ್ನ ಬಿಟ್ಬಿಡೋದಕ್ಕೆ? ಒಂದು ಸಲ ತಪ್ಪು ಮಾಡ್ದವನು ಮತ್ತೆ ಮತ್ತೆ ತಪ್ಪು ಮಾಡ್ದೇನೆ ಹಾಗೆ ಇರ್ತಾನ ಹೇಳು? ಬರಲ್ಲ ದೊಡಮ್ಮ. ಇವತ್ ನಡೆದಿದ್ ನೋಡಿ ಭಯ ಪಟ್ಕೊಂಡು ಓಡೋದ. ಬರಲ್ಲ ಅಂತ ನಾವ್ ಅನ್ಕೊಂಡ್ಬಿಟ್ರೆ ಸರಿ ಹೋಗುತ್ತಾ? ಅದು ಅದೇ ನಿಮ್ಮಪ್ಪ ಆಗಿದ್ದಿದ್ರೆ ಅವನು ಮತ್ತೆ ಆ ತಪ್ಪು ಮಾಡ್ದಿರೋ ಹಾಗೆ ಊರ್ನವ್ರ ಮುಂದೆ ಎಲ್ಲ ಕೂರ್ಸೋನು ಬುದ್ಧಿ ಹೇಳಿ ಮತ್ತೆ ಅದೇ ತಪ್ಪು ಮಾಡ್ದಿರೋ ಹಾಗೆ ಅವನಿಗೆ ಒದ್ದು ಬುದ್ಧಿ ಹೇಳಿ ಅವನ ಕಳಿಸ್ಕೊಡ್ತಾ ಇದ್ರು. ಮಾಡಿದ್ಯಾರು ಅಪ್ಪ? ನೋಡು, ನಿನ್ನಿಂದ ನಾನು ಕೂಡ ಅಮ್ಮನ ಹತ್ರ ಬಯಸ್ಕೋಬೇಕಾಗ್ ಬಂತು. ಸಾರಿ ರಾಜಿ. ಇಟ್ಸ್ ಓಕೆ. ಸಾರಿ ದೊಡಮ್ಮ, ನಾನು ಅಷ್ಟೊಂದೆಲ್ಲ ಯೋಚನೆನೇ ಮಾಡ್ಲಿಲ್ಲ. ದೊಡ್ಡೋರ್ ಮಾತು ಅಂದ್ರೆ ವೇದವಾಕ್ಯ ಅಂತ ಸುಮ್ನೆ ಹೇಳ್ತಾರಾ? ಅವ್ರು ಏನೇ ಆದ್ರೂ ತುಂಬಾ ಮುಂದಾಲೋಚನೆಯಿಂದಾನೇ ನಿರ್ಧಾರ ಮಾಡ್ತಾರೆ. ಸರಿ ಸರಿ, ಪರವಾಗಿಲ್ಲ ಬಿಡಮ್ಮ, ನೀವು ಹುಷಾರಾಗಿರಿ. ಇನ್ನೊಂದು ಸಲ ಅವ್ನು ಕಾಣಿಸ್ಕೊಂಡ್ರೆ ನನಗೆ ಬಂದು ಹೇಳಿ. ಇಂಥವನನ್ನ ನಂಬೋದಕ್ಕೆ ಹೋಗ್ಬಾರ್ದು. ನೀವು ಸ್ವಲ್ಪ ಹುಷಾರಾಗಿರಿ ಅಮ್ಮ. ಸರಿ ದೊಡ್ಡಪ್ಪ. ಈ ಸಲ ಬಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ ಅಪ್ಪ. ಒಳ್ಳೆ ಬುದ್ಧಿ ಇರ್ಬೇಕೆ ಹೊರತು ಕಳ್ಳರನ್ನು ಕೂಡ ಬಿಟ್ಬಿಡೋಷ್ಟು ಒಳ್ಳೆ ಬುದ್ಧಿ ಇರಬಾರ್ದು, ಅಲ್ವಮ್ಮ? ಹಾ ಸರಿ ಸರಿ. ನೋಡಿ, ನೀವಿಬ್ರು ಒಳಗಡೆ ಹೋಗಿ ವಿಶ್ರಾಂತಿ ತಗೊಳ್ಳಿ, ಸರಿನಾ? ಹೋಗಿ. ಸರಿ ದೊಡ್ಡಮ್ಮ.